Hello students and welcome back. So ಒಂದು ಖುಷಿ ವಿಚಾರ ಏನು ಅಂದ್ರೆ we have successfully helped for more than 10,000 students through our app. So happiness ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. It is because of your support we have achieved this. So ಹಾಗಾದ್ರೆ ಈ ವರ್ಷ 2025ಗೆ ಮ್ಯಾಥಮೆಟಿಕ್ಸ್ ಯಾವ ಚಾಪ್ಟರ್ಗಳನ್ನು ಓದಿದ್ರೆ ನನಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ಅದಕ್ಕೊಂದು ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಅಂತ ಮಾಡ್ತಾ ಇದ್ದೀವಿ. ಸೊ ದಿಸ್ ಬ್ಲೂ ಪ್ರಿಂಟ್ ಹ್ಯಾವ್ ಬಿನ್ ಪ್ರಿಪೇರ್ಡ್ ಯೂಸಿಂಗ್ 3 ಬ್ಲೂ ಪ್ರಿಂಟ್ಸ್ ದಟ್ ಆರ್ ಪ್ರೊವೈಡೆಡ್ ಬೈ ದ PU ಬೋರ್ಡ್. ಹಾಗಾಗಿ ಇದು ಯಾವ ಕಾಂಬಿನೇಷನ್ ಅಲ್ಲಿ ಕ್ವಶನ್ ಕೇಳಿದ್ರು ಈ ಸ್ಟ್ರಾಟಜಿ 100% ವರ್ಕ್ ಆಗಲೇಬೇಕು. ಸೊ ಈ ಸ್ಟ್ರಾಟಜಿ ಪ್ರಕಾರ ಯು ವಿಲ್ ಬಿ ಸ್ಕೋರಿಂಗ್ 75 ಮಾರ್ಕ್ಸ್ ಔಟ್ ಆಫ್ 80 just by studying 8 chapters of mathematics. ಸೊ ನಾನು 8 ಅಂತ ಹೇಳಕ್ ಹೋಗಲ್ಲ, 8+1 1 ಯಾವುದು ಅಂತ ಹೇಳಿದ್ರೆ LPP. ಆ ಚಾಪ್ಟರ್ LPP ಅದು ತುಂಬ ಈಸಿ. LPP ಕಂಪ್ಯಾರಿಟಿವ್ಲಿ ತುಂಬಾನೇ ಈಸಿ. ಅದನ್ನ ನೆನ್ಪಿಟ್ಕೊಳ್ಳೋದು ಅಂತ ಏನೂ ಅಲ್ಲ, ನೀವು ಕ್ಲಾಸಲ್ಲಿ ಕಲ್ತಿದ್ರೆ ಸಾಕು, ಫೈನಲ್ ಎಕ್ಸಾಮ್ಗೂ ಅದೇ ಗ್ರಾಫನ್ನ ಮಾಡ್ಕೊಂಡು ಬರೋದು ಅಷ್ಟೇ, ಸಿಂಪಲ್ ಆಯ್ತಾ. ಅದನ್ನ ಕನ್ಸಿಡರ್ ಮಾಡಿದ್ರು ಅಷ್ಟೇ, ಕನ್ಸಿಡರ್ ಮಾಡಿಲ್ಲ ಅಂದ್ರೂ ಅಷ್ಟೇ ನಿಮಗೆ 75 ಮಾರ್ಕ್ಸು ಔಟ್ ಆಫ್ 80 ಬಂದೇ ಬರುತ್ತೆ. ಸೊ ನಾನು ನಿಮಗೆ ವೆರಿಫೈ ಮಾಡಿ ತೋರಿಸ್ತೀನಿ ಇದು ವರ್ಕ್ ಆಗತ್ತಾ ಇಲ್ವಾ ಅಂತ. LPP ಓದಿದ್ರು ಅಷ್ಟೇ ಬರುತ್ತೆ, LPP ಓದಿಲ್ಲ ಅಂದ್ರೂ ಅಷ್ಟೇ ಬರುತ್ತೆ ಆಯ್ತಾ. ಆದರೆ LPP ಈಸಿ ಕಂಪ್ಯಾರಿಟಿವ್ಲಿ, ಹಾಗಾಗಿ LPPನ ಕಲ್ತ್ಕೊಂಡು ಹೋಗಿ. ಹಾಗಾದರೆ ಯಾವ 8 ಚಾಪ್ಟರ್ಸು ಕಂಪಲ್ಸರಿಯಾಗಿ ಓದಬೇಕು ಅಂತ ಕೇಳಿದ್ರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, application of derivatives, integrals, differential equation, vector algebra ಮತ್ತೆ LPP. ಸೊ ಇಷ್ಟು ಚಾಪ್ಟರ್ನ ಓದಲೇಬೇಕು. LPPನ ಕನ್ಸಿಡರ್ ಮಾಡದೇ ಇದ್ರೂ ಬರುತ್ತೆ, ಯಾಕೆಂತ ನಾನು ನಿಮಗೆ ಅನಲೈಸ್ ಮಾಡಿ ಹೇಳ್ತೀನಿ ಈಗ. ಸೊ ನೋಡಿ, ಫಸ್ಟ್ 2 ಮೈನ್ಸ್ ಇಂದಾನೆ 5 ಮಾರ್ಕ್ಸ್ ಹೋಗೋದು ನಿಮಗೆ. MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇಂದಾನೆ 5 ಮಾರ್ಕ್ಸ್ ಹೋಗೋದು. ನಾನು ನಿಮಗೆ ವೆರಿಫೈ ಮಾಡಿ ತೋರಿಸ್ತೀನಿ. ಔಟ್ ಆಫ್ ಔಟ್ ತಗೊಳ್ಳೋದು ಹೆಂಗೆ ಅಂತಾನು ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಡು. ಈಗ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸು ನಿಮಗೆ ಯು ಹ್ಯಾವ್ ಟು ಆನ್ಸರ್ ಎನಿ 6 ಅಲ್ವಾ. ಸೊ ಈ ಕಾಂಬಿನೇಷನ್ ಅಲ್ಲಿ ನಾನು ಓದಿದ್ರೆ 2 ಮಾರ್ಕ್ಸ್ ನೋಡಿ. ಸೊ ಪಕ್ಕಾ ಕ್ವಶನ್ ಅಂದರೆ 1 2 3 4 5 ಚಾಪ್ಟರ್ಸ್ ಇಂದ ಪಕ್ಕಾ 2 ಮಾರ್ಕ್ ಕ್ವಶನ್ ಇದೆ. ಸೊ ಉಳಿದಿರೋದು 1 2 3 ಚಾಪ್ಟರ್ಸ್. ಈ 3 ಚಾಪ್ಟರ್ಸ್ ಅಲ್ಲಿ ನೀವು ಯಾವುದೇ ಕಾಂಬಿನೇಷನ್ ಅಲ್ಲಿ ನೋಡಿ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನೀವು ಆನ್ಸರ್ ಮಾಡಬೇಕಾಗಿರೋದು 6, ಅದರಲ್ಲಿ 5 ಫಿಕ್ಸ್ಡ್ ಕ್ವಶನ್ಸ್ ಫ್ರಮ್ ದೀಸ್ ಚಾಪ್ಟರ್ಸ್, ಜೊತೆಗೆ 3 ಅಡಿಷನಲ್ ಚಾಪ್ಟರ್ಸ್ ಓದಿರ್ತಿರಲ್ಲ, ಅದರಲ್ಲಿ ಯಾವುದೇ ಕಾಂಬಿನೇಷನ್ ಅಲ್ಲಿ ಸೆಟ್ ಮಾಡಿದ್ರು 1 ಅಥವಾ 2 ಕ್ವಶನ್ ಬರುತ್ತೆ. ಯು ಹ್ಯಾವ್ ಟು ಸೆಲೆಕ್ಟ್ ದ ಕ್ವಶನ್. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಕ್ವಶನ್ ಸೆಲೆಕ್ಷನ್ ಇರುತ್ತೆ ನಿಮಗೆ ಈ ಮೈನಲ್ಲಿ. ಸೊ ನಿಮಗೆ 6+1 ಆಲ್ಮೋಸ್ಟ್ 7 ಕ್ವಶನ್ಸ್ ಗೊತ್ತಿರ್ತಾ ಇರುತ್ತೆ, ನೀವು ಅದರಲ್ಲಿ 6 ಆನ್ಸರ್ ಮಾಡಬೇಕು. ಸೊ ಇಲ್ಲಿ 1 ಮಾರ್ಕ್ಸು ಹೋಗಲ್ಲ ಈ ಮೈನಲ್ಲಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದರೆ you have to answer 6 questions. ಸೊ ಇದರಲ್ಲಿ ಎಷ್ಟು ಕಾಂಬಿನೇಷನ್ ಇದೆ ನೋಡೋಣ. ಸೊ 1 2 3 4 ಕ್ವಶನ್ಸ್ ಫಿಕ್ಸ್ ಇದೆ. 4 ಕ್ವಶನ್ಸ್ ಫಿಕ್ಸ್ ಇದೆ. ಈಗ ಇನ್ನು 2 ಚಾಪ್ಟ್ರಲ್ಲಿ ನಿಮಗೆ 1 ಕ್ವಶನ್ ಅಂತೂ ಬರುತ್ತೆ, 1 ಅಥವಾ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ಕ್ವಶನ್ನು ಬರುತ್ತೆ, ಓಕೆನಾ. ಸೊ ಇದು ಯಾವುದೇ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡಿದ್ರು ಅಲ್ಟಿಮೇಟ್ಲಿ ನೋಡಿ ಈ ಒಂದು ಬ್ಲೂ ಥರ್ಡ್ ಕ್ವಶನ್ ಪೇಪರಲ್ಲಿ, ಥರ್ಡ್ ಮಾಡೆಲ್ ಪೇಪರಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ 3 ಮಾರ್ಕ್ಸ್ದು ಈ ಚಾಪ್ಟರಿಂದ. ಹಾಗಾಗಿ ಈ ಕಾಂಬಿನೇಷನ್ ಹೆಂಗೆ ಚೆಕ್ ಮಾಡಿದ್ರು ನೀವು ಯಾವುದೇ ಥರ ಪ್ರಾಬಬಿಲಿಟಿ, ಯಾಕೆಂದರೆ ಇಲ್ಲಿ 2 ಕ್ವಶನ್ಸ್ ಪ್ರಾಬಬಿಲಿಟಿ ಇದೆ ಇಲ್ಲಿ ಆಯಿತಾ. ಯಾವುದೋ ಇಲ್ಲಿ 2 ಕೇಳಿಲ್ಲ, ಬಟ್ ಇಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಸೊ ಈ ಪ್ರಾಬಬಿಲಿಟಿ ಪ್ರಕಾರ ನಿಮಗೆ ಯು ಕ್ಯಾನ್ ಆನ್ಸರ್ ಆಲ್ ದ 6 ಕ್ವಶನ್ಸ್ ಫ್ರಮ್ ದೀಸ್ ಚಾಪ್ಟರ್ಸ್, ಓಕೆ. ಇಲ್ಲೂ 1 ಮಾರ್ಕು ಹೋಗಲ್ಲ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಯು ಹ್ಯಾವ್ ಟು ಆನ್ಸರ್ ಎನಿ 4. ನೋಡಿ ನಿಮ್ಮ ಕಾಂಬಿನೇಷನ್ ಎಷ್ಟಿದೆ ನೋಡಿ, ಫಿಕ್ಸ್ಡ್ ಕ್ವಶನ್ಸ್ 1 2 3 4 5. ನೀವು ಓದಿರೋ 5 ಚಾಪ್ಟರ್ಸಲ್ಲಿ 5 ಫಿಕ್ಸ್ಡ್ ಕ್ವಶನ್ಸ್ ಇದೆ. ಸೊ ಆರಾಮಾಗಿ ನೀವು ಕ್ಲಿಯರ್ ಮಾಡಿ ಅಲ್ವಾ. ಸೊ ಇಲ್ಲಾಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಒಂದು 4 to 5 ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದೆ. 4 to 5 ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸು ಇದೇ ಮೇನಲ್ಲೇ ಬರೋದು, ಇದರಿಂದ ಆಚೆ ಇನ್ನೇನು ಕ್ವಶನ್ನೇ ಬರಲ್ಲ. ಆ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಓದಿದರೆ ನಿಮ್ಗೆ ಇನ್ನೊಂದು ಅಡಿಷ್ನಲ್ ಆಪ್ಷನ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು 6+4 ಇದೆಯಲ್ಲ ಲಾಸ್ಟ್ ಮೇನು, 6+4 ಅದಕ್ಕೆ ಹೇಳಿದ್ದು LPP ಓದಿಲ್ಲ ಅಂದರೂ ಈ 6+4 ಮೈನಲ್ಲಿ ತಗೋಬೋದು. ಹೆಂಗೆ ಅಂತ ಹೇಳಿದ್ರೆ 6 ಮಾರ್ಕು ಇಂಟಿಗ್ರಲ್ಸಿಂದ ಒಂದು ಸ್ಟ್ಯಾಂಡರ್ಡ್ ಡಿರೈವೇಷನ್ +1 ಪ್ರಾಬ್ಲಮ್ ಕೇಳಬಹುದು. ಇಲ್ಲ ನಮಗೆ ಇಂಟಿಗ್ರಲ್ಸಲ್ಲಿ 6 ಮಾರ್ಕ್ದೆಲ್ಲ
ನನಗೆ ಸ್ವಲ್ಪ ಕಷ್ಟ ಸರ್, ಅದನ್ನು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಿದವರು ಯು ಕ್ಯಾನ್ ಗೋ ಫಾರ್ LPP. 6 ಮಾರ್ಕ್ ಅಶ್ಯೂರ್ಡ್. ಈಗ +4 ಏನಿರುತ್ತೆ, ಆ 4 ಆರಾಮಾಗಿ ನಿಮಗೆ ಡಿಟರ್ಮಿನೆಂಟ್ಸಿಂದನಾದರೂ ಮಾಡ್ಕೊಳ್ಳಿ ಅಥವಾ ಇಂಟಿಗ್ರಲ್ಸಿಂದನಾದರೂ ಮಾಡ್ಕೊಳ್ಳಿ, ಯಾಕಂದರೆ ಫುಲ್ ಓದಿರ್ತೀರ ಅಲ್ವಾ. ಸೊ ಇಲ್ಲೂ ಮಾರ್ಕ್ಸ್ ಹೋಗೋದಿಲ್ಲ. ಸೊ ಹಾಗಾದರೆ ಮಾರ್ಕ್ಸ್ ಹೋಗ್ತಾ ಇರೋದು ಫಸ್ಟ್ 2 ಮೀನಲ್ಲಿ 5 ಮಾರ್ಕ್ಸ್ ಹೋಗ್ತಾ ಇದೆ. ಏನು ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಒಂದು MCQ ಅಥವಾ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್, ಎರಡರಲ್ಲಿ ಒಂದೇ ಮಾರ್ಕ್. ಅದಾದಮೇಲೆ 3D ಜಾಮೆಟ್ರಿ. 3D ಜಾಮೆಟ್ರಿಲಿ ಒಂದು ಮಾರ್ಕ್ ಬರುತ್ತೆ. ಸೊ 2 ಮಾರ್ಕ್ಸ್ ಆಯಿತಾ. ಇದು ಪ್ರಾಬಬಿಲಿಟಿಲಿ ನಿಮಗೆ ನೋಡಿ, ಯಾವುದೇ ಕಾಂಬಿನೇಷನಲ್ಲಿ ನೋಡಿದ್ರು 3 ಮಾರ್ಕ್ಸ್ ಬರ್ತಾ ಇದೆ ನಿಮಗೆ. 2 to 3 ಮಾರ್ಕ್ಸ್ ಫಿಕ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ ಮ್ಯಾಚ್ ದ MCQಸಲ್ಲಿ. ಹಾಗಾಗಿ ಈ ಮೂರು ಚಾಪ್ಟರ್ದು ಬರೀ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ರೆಡಿ ಆದ್ರೂ ನಿಮಗೆ 5 out of 5 ಬರುತ್ತೆ. ನೋಡಿ ಇಲ್ಲಿ 3, 4, 5. ಸೊ ಇಲ್ಲಿ 3 ಇದೆ ವೆಯ್ಟೇಜು MCQs ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ, ಆಯಿತಾ. ಇಲ್ಲಿ 1, ಇಲ್ಲಿ 1. ಸೊ ಟೋಟಲ್ 5 ಮಾರ್ಕ್ಸ್, 75 + 5 80 ಆಗೋಯ್ತು. ನಾನು ಇನ್ನೊಂದು ಸ್ವಲ್ಪ ರಿಸ್ಕ್ ಕಮ್ಮಿ ತಗೋತೀನಿ ಅಂತ ಹೇಳಿದವರು ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ MCQs ಜೊತೆ ಒಂದು 3 ಮಾರ್ಕ್ಸ್ ಕ್ವಶನ್ಗೆ ರೆಡಿ ಆಗಿಬಿಟ್ರೆ ಇಲ್ಲಿ ನಿಮ್ಮ ಪ್ರಾಬಬಿಲಿಟಿ ಮ್ಯಾಕ್ಸಿಮಮ್ ನಿಮಗೆ ಎಲ್ಲ ಕ್ವಶನ್ನು ಗೊತ್ತಿರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು 5-6 ಕ್ವಶನ್ ಏನೋ ಬರೆಯೋಕ್ಕಿದೆಯಲ್ಲ, ಎಷ್ಟು ಬರೆಯೋಕ್ಕಿದೆ 3 ಮಾರ್ಕ್ಸ್ಗೆ 6 ಕ್ವಶನ್ನು. ಸೊ ಇದನ್ನು ಒಂದು 3 ಮಾರ್ಕ್ಸ್ ಕ್ವಶನನ್ನು ರೆಡಿ ಆಗಿಬಿಟ್ರೆ ನೀವು ಎಲ್ಲ ಕ್ವಶನ್ಗೂ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಈಸಿನೋ ಅದನ್ನು ಬರ್ಕೋಬೋದು. ಅರ್ಥ ಆಯ್ತಾ. ಸೊ ಈ 8 ಚಾಪ್ಟರ್ನ ಕಂಪ್ಲೀಟಾಗಿ ಓದಿ, ಈ ರೆಡ್ ಕಲರಲ್ಲಿ ಟಿಕ್ ಹಾಕಿರೋದನ್ನು ಕಂಪ್ಲೀಟಾಗಿ ಓದಿ, ಸ್ಟಾರ್ ಹಾಕಿರೋದನ್ನು ಬರೀ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಓದ್ಕೊಂಡ್ರೂ ನೀವು ಆರಾಮಾಗಿ 80 out of 80 ತಗೊಳ್ಬಹುದು. ಆಯಿತಾ. ಈ PDF ನಿಮಗೆ ಕೊಟ್ಟಿರ್ತೇನೆ. ಎಲ್ಲಿ PDF ಸಿಗುತ್ತೆ ಅಂದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ನಿಮ್ಮ ನೇಮು, ಕ್ಲೀನಾಗಿ ನಿಮ್ಮ ಫೋನ್ ನಂಬರ್ನ ಎಂಟ್ರ್ ಮಾಡಿ, OTP ಬರುತ್ತೆ. OTP ಕೊಟ್ಟರೆ ಮಾತ್ರ ಕರೆಕ್ಟಾಗಿ ಲಾಗಿನ್ ಆಗಿ ಒಳಗೆ ಹೋಗ್ತೀರಾ ಆ್ಯಪ್ ಒಳಗೆ, ಇಲ್ಲಾಂದರೆ ಹೋಗೋದಿಲ್ಲ. ಸೊ ಅಲ್ಲಿ ನಿಮಗೆ ಫ್ರೀ ಮೆಟೀರಿಯಲ್ಸ್ ಅಂತ ಒಂದು ಸೆಕ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ನಿಮಗೆ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಅಂತಿದೆ. ಸಿಂಪ್ಲಿಫೈ ಬ್ಲೂ ಪ್ರಿಂಟ್ ಒಳಗಡೆ ಹೋದರೆ ನಿಮಗೆ ಈ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟು ನಿಮಗೆ ಸಿಗತ್ತೆ. ಅರ್ಥ ಆಯ್ತಾ. ಸೊ ನಾವು ವೇರಿಯಸ್ ಕೋರ್ಸಸ್ನು ಆಫರ್ ಮಾಡ್ತೀವಿ ವಿತ್ ನೋಟ್ಸ್, ವಿತ್ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕಾದರೂ ನಮ್ಮ ಹತ್ರ ಅವೈಲಬಲ್ ಇದೆ ಕೋರ್ಸು. ಸೊ ತಲೆ ಕೆಡಿಸ್ಕೋಬೇಡಿ. ನಮ್ಗೆ ಬರೀ ಮ್ಯಾಥಮೆಟಿಕ್ಸ್ ಬೇಕು ಅಂದರೆ ಮ್ಯಾಥಮೆಟಿಕ್ಸ್ ಸಿಗುತ್ತೆ, ಬರೀ ಕೆಮಿಸ್ಟ್ರಿ ಬೇಕು ಅಂದರೆ ಕೆಮಿಸ್ಟ್ರಿ ಸಿಗುತ್ತೆ, ಬರೀ ಫಿಸಿಕ್ಸ್ ಬೇಕು ಅಂದರೆ ಫಿಸಿಕ್ಸ್ ಸಿಗುತ್ತೆ. ಜೊತೆಗೆ CET ಯಾರಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ಅವರಿಗೂ ನಮ್ಮ ಹತ್ರ ಕೋರ್ಸ್ ಇದೆ. ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಸೊ ನಿಮ್ಗೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿದ್ದಿಲ್ಲ ಡೈಲಿ, ಬಟ್ ಕ್ಲೀನಾಗಿ ಸಿಸ್ಟಮ್ಯಾಟಿಕ್ ಆಗಿ ಡೈಲಿ ಒಂದೇ ಒಂದು 1 hour ಕೊಟ್ಟರು ಸಾಕು. ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್. ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಸೊಲ್ಯೂಷನನ್ನು ಕೊಡ್ತೀನಿ. ಓಕೆನಾ. ಸೊ ನಿಮ್ಗೇನಾದರೂ ಡೌಟ್ ಬಂದರೆ ಕೋರ್ಸ್ ರಿಲೇಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಫೋನ್ ನಂಬರ್. ಇದು ನನ್ನದೇ ಪರ್ಸನಲ್ ನಂಬರು. ನಿಮ್ಮ ಎಲ್ಲ ಡೌಟ್ಸ್ಗೂ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಸೊ ನಿಮಗೆ ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಮತ್ತು ಈ ವಿಡಿಯೋನ ನಿಮ್ಮ ಕ್ಲಾಸ್ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ದಿಸ್ ಇಸ್ ಯೋರ್ ಟೀಚರ್ Nagabarana signing off with a smile. I will meet you guys in the next video. Until then, have a nice day. Bye.